ಹಾಯ್ ಎಲ್ಲವೂ ನಮಸ್ಕಾರ ಸ್ನೇಹಿತರೆ. ಫೈನಲಿ ಇಲ್ಲಿ ಚಾರು ಮನೆಯಿಂದ ಹೋಗಲೇಬೇಕಾಗಿದೆ. ಹಾಗಿದ್ರೆ ಚಾರು ಮನೆಯಿಂದ ಹೋಗುವಂತ ತಪ್ಪೇನಾಯ್ತು? ಮತ್ತೆ ಇನ್ನೇನಾದ್ರೂ ಕಿತಾಪತಿ ಮಾಡಿಬಿಟ್ರ ವೈಶ್ವಕ? ಕಿಟ್ಟಿ ಎಂಟ್ರಿ ಕೊಟ್ಟೆ ಬಿಟ್ರ? ರಾಮಾಚಾರಿ ಎಲ್ಲರೂ ಕೂಡ ಸೂತು ತಲೆಬಾಗಿದ್ಯಾಕೆ? ಏನಾಗೋಯ್ತು ಅಂತದ್ದು ಕಪಾಳ ಮೋಕ್ಷಕ್ಕೆ ಮುಂದಾಗ್ಬಿಟ್ಲ ಇಲ್ಲಿ ವೈಶ್ವಕ ಮತ್ತೆ ಚಾರು ಇಬ್ರು ಕೂಡ ಕೈ ಮೇಲಾಯಿಸ್ಬಿಟ್ರ. ಏನಾಯ್ತು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಇಲ್ಲಿ ಚಾರು ತನ್ನ ಮಾವನ ಬಳಿಗೆ ಬರ್ತಾಳೆ. ಮಾವ, ಇಲ್ಲಿ ನಡೀತಿರುವುದು ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ನಿಮ್ಗೂ ಕೂಡ ಗೊತ್ತದೆ ಅಲ್ವಾ? ಎಲ್ಲ ಕೂಡ ಗೊತ್ತದ್ದು, ಯಾಕೆ ಮಾವ ಸುಮ್ಮನಿದ್ದೀರಾ ಅಂತ. ಅದಕ್ಕೆ ಮಾವ ಹೇಳುದು, ಹೌದು ಮಗಳೇ, ಏನೇನಾಗ್ತದೆ ಎಲ್ಲವೂ ಕೂಡ ಕಣ್ಣಾರೆ ನೋಡ್ತಿದ್ದೀನಿ, ಎಲ್ಲವೂ ಕೂಡ ಗೊತ್ತದ, ಆದ್ರೂ ಕೂಡ ಏನ್ ಮಾಡೋಕ್ಕಾಗತ್ತೆ ಅಂತ. ಇದೇ ರೀತಿ ಸುಮ್ಮನೆ ಇದ್ಬಿಟ್ರೆ ಏನ್ ಮಾಡೋಕ್ಕಾಗತ್ತೆ ಮಾವ? ಖಂಡಿತ ಮನೆ ಸರ್ವನಾಶ ಮಾಡ್ಬಿಡ್ತಾಳೆ ವೈಶ್ವಕ ಅಕ್ಕ ಅಂದಾಗ, ಹೌದಮ್ಮ ನನ್ಗೂ ಕೂಡ ಗೊತ್ತು, ನಮ್ಗಿರುವುದೇ ಒಂದೇ ದಾರಿ, ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಡ್ಬೇಕು ಅಂದಾಗ ಒಗ್ಗಟ್ಟಾಗಿ ಇಷ್ಟು ದಿನ ಕೂಡ ಹೋರಾಡ್ತಾನೆ ಬಂದ್ವಿ, ಏನಾಯ್ತು ಮಾವ? ಏನೂ ಕೂಡ ಆಗ್ಲಿಲ್ವಲ್ಲ ಅಂದಾಗ, ಸತ್ಯ ದಾರಿಲಿ ನಡೆದೆ ಮೋಸ ವಂಚನೆ ಜಾಸ್ತಿ ಆದಾಗ ಭಗವಂತನೇ ಬಂದು ದುಷ್ಟರಿಗೆ ಶಿಕ್ಷಿಸ್ತಾನಂತೆ. ಆ ಭಗವಂತನೇ ಬರಬೇಕು, ದುಷ್ಟರನ್ನ ಶಿಕ್ಷಿಸ್ಬೇಕು ಅಂತ ಹೇಳ್ತಿದ್ದಾರೆ. ಭಗವಂತ ಬರ್ತಾನ ಅಂದಾಗ, ಹೌದು ಭಗವಂತನೇ ಬಂದಿದ್ದ ಈ ದುಷ್ಟರನ್ನ ಶಿಕ್ಷೆಗೆ ಒಳಪಡಿಸ್ತಾನೆ. ಅಂದು ಕೂಡ ಕೃಷ್ಣ 101 ಅವಕಾಶಗಳನ್ನ ಕೊಟ್ಟ ಶಿಶುಪಾಲನಿಗೆ. ಆದ್ರೆ ಆ ನಂತರನೇ ಸುದರ್ಶನ ಚಕ್ರವನ್ನ ಪ್ರಯೋಗ ಮಾಡಿದ್ದು. ಅದೇ ರೀತಿ ಆಕೆಯ ಪಾಪದ ಕೂಡ ತುಂಬುತ್ತಿದ್ದಾಗೆ ಖಂಡಿತ ಭಗವಂತ ಯಾವುದೋ ರೂಪದಲ್ಲಿ ಬಂದು ಅವರನ್ನ ಸಂಹಾರ ಮಾಡ್ತಾನೆ. ಆದ್ರೆ ನಂಬಿಕೆ ಮೇಲೆ ಇದ್ದೀನಿ. ನಾನು ಎಂದೂ ಮಾಡಿದ ಕರ್ಮಕ್ಕೆ ಇಂದು ಅನುಭವಿಸ್ತಿದ್ದೀನಿ. ಅಂದು ನಾನು ಮಾಡಿದ್ದು ಸರಿ ಅನ್ಕೊಂಡಿದ್ದೆ, ಆದ್ರೆ ಈ ಕಾಲಘಟ್ಟಕ್ಕೆ ಅದು ಸರಿ ಹೋಗ್ತಿಲ್ಲ ಅಂತ ಹೇಳ್ತಿದ್ದಾರೆ ನಾರಾಯಣಾಚಾರ್ಯರು. ನಂತರ ಆ ಕಡೆ ಹೇಳ್ತಿದ್ದಾಗೆ ಈ ಕಡೆ ಶ್ಲೋಕನ ಹೇಳ್ತಾ, ನೀರಲ್ಲಿ ಮುಳುಗಿ ಎದ್ದೇ ಬಿಟ್ಟ ನಮ್ಮೆಲ್ಲರ ಕಿಟ್ಟಿ, ಇಲ್ಲಿ ರಾಮಾಚಾರಿ ಸತ್ತು ಹೋಗಿದ್ದಾರೆ ಅಂತ ಅನ್ಕೊಂಡಿದ್ದ ಕಿಟ್ಟಿ ಅಲಿಯಾಸ್ ಕೃಷ್ಣ ಮರಳಿ ವಾಪಸ್ ಬರ್ತಿದ್ದಾರೆ. ಸತ್ತು ಹೋಗಿದ್ದ ಕಿಟ್ಟಿ ಮತ್ತೆ ಬದುಕಿ ಬಂದಿದ್ದಾರೆ. ಇಡೀ ನನ್ನ ಮನೇನ ಕಾಪಾಡ್ತೀನಿ, ನಮ್ಮ ಜೊತೆನೆ ಇದ್ಕೊಂಡು ನನ್ನ ಮನೇನೆ ಸರ್ವನಾಶ ಮಾಡ್ತಿರೋ ನಿಮ್ಮನ್ನು ಯಾರನ್ನೂ ಕೂಡ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡುವುದಿಲ್ಲ. ನೀವು ಎಲ್ಲ ಎಂತೂರು ಅನ್ನೋದನ್ನ ಎಲ್ಲರ ಮುಂದೆ ಬಯಲು ಮಾಡಿ ನಿಮ್ಮನ್ನ ಸಂಹಾರಗೊಳಿಸಿ ನನ್ನ ಕುಟುಂಬನ ನಾನು ಕಾಪಾಡ್ಕೋತೀನಿ ಅಂತ ಹೇಳಿ ಕಿಟ್ಟಿ ಮತ್ತೆ ವಾಪಸ್ ಬರ್ತಿದ್ದಾರೆ. ಜೊತೆಗೆ ಯೋಗ ಪಾನಿನ್ಯತೆ ಎಲ್ಲವನ್ನ ಕೂಡ ಕಲಿತು ಬರ್ತಿದ್ದಾರೆ ಕಿಟ್ಟಿ ಮತ್ತೆ ವಾಪಸ್. ಜೊತೆಗೆ ಅಲ್ಲಿ ಒಂದು ನದಿ ಹತ್ರ ಕುತ್ಕೊಂಡಿರ್ತಾರೆ ಕಿಟ್ಟಿ. ಅಲ್ಲಿ ಒಂದು ಅಜ್ಜಿ ನೀರನ್ನು ತಗೊಂಡು ಬರುವುದಕ್ಕೆ ಕಷ್ಟಪಡ್ತಿರ್ತಾರೆ. ಅದನ್ನ ನೋಡಿದಂಥ ಕಿಟ್ಟಿ ಅಲ್ಲಿಗೆ ಹೋಗಿ ಅಜ್ಜಿಗೆ ಸಹಾಯ ಮಾಡಿ, ಅಜ್ಜಿಗೆ ಹೆಲ್ಪ್ ಮಾಡಿ ನೀರನ್ನ ತರೋದಕ್ಕೆ ಸಹಾಯ ಮಾಡ್ತಿದ್ದಾರೆ. ಬೆನ್ನಲ್ಲೆಲ್ಲ ಗಾಯ ಆಗಿದೆ, ಎಲ್ಲ ರೀತಿಯ ಒಂದು ಚಿಕಿತ್ಸೆಯನ್ನ ಪಡ್ಕೊಂಡಿದ್ದೆ ಕಿಟ್ಟಿ ಸಾವನ್ನ ಗೆದ್ದು ವಾಪಸ್ ಬರ್ತಿರೋ ಕಿಟ್ಟಿನ ಅಲ್ಲಿ ಇರ್ತಕ್ಕಂಥ ಒಂದು ಪುರೋಹಿತರು ನೋಡಿ ಆಶ್ಚರ್ಯಚಕಿತರಾಗ್ತಿದ್ದಾರೆ. ನಂತರ ಈ ಕಡೆ ಎಲ್ಲರೂ ಕೂಡ ಊಟಕ್ಕೆ ಕೂತ್ಕೋತಾರೆ. ಊಟಕ್ಕೆ ಕೂತಾಗ ಇಲ್ಲಿ ಅಮ್ಮ ಊಟ ಬಡಿಸೋಕೆ ಬರ್ತಿದ್ದಾಗೆ ಯಾರು ಅಡುಗೆ ಮಾಡಿದ್ದು ಅಂತ ಇಲ್ಲಿ ಕೋದಂಡವರು ಕೇಳ್ತಿದ್ದಾಗೆ ಚಾರು ಅಂದ ತಕ್ಷಣ ಈ ಕಡೆ ವೈಶ್ವಕ, ನೀನು ತಿನ್ಬೇಡ, ನಾನು ತಿನ್ನುವುದಿಲ್ಲ, ಇಲ್ಲಿ ನನ್ನ ಮಗುನ್ ಸಾಯಿಸಿದ್ದಾಯ್ತು, ಈಗ ನಮ್ಮನ್ನು ಸಾಯಿಸ್ಬೇಕು ಅಂತ ಊಟಕ್ಕೂ ವಿಷ ಹಾಕಿರೋದಿಲ್ಲ ಅಂತ ಏನು ಗ್ಯಾರಂಟಿ? ಯಾವುದೇ ಕಾರಣಕ್ಕೂ ಕೂಡ ನಾವು ಊಟ ಮಾಡೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಏನಪ್ಪ ಮಾತಾಡ್ತಿದ್ಯಾ ಅಂದಾಗ, ಹೌದು ನಾನು ನಿಜಾನೇ ಹೇಳ್ತಿದ್ದೀನಿ ಬಾ ವೈಶ್ವಕ ಅಂತ ಹೇಳಿ ಕರ್ಕೊಂಡು ಹೋಗೇ ಬಿಡ್ತಾರೆ. ನಂತರ ಈ ಕಡೆ ವೈಶ್ವಕ ಸುಮ್ಮನಿರ್ಬೇಕಾ, ತನ್ನ ಹೊಟ್ಟೆಗೆ ಊಟ ಎಲ್ಲ ಒಂದು ಮಾತ್ರಕ್ಕೆ ಸುಮ್ಮನಿರೋ ಚಾಳಿನೇ ಅಲ್ಲ ವೈಶ್ವಕಂದು. ಹಾಗಾಗಿ ಇಲ್ಲಿ ವೈಶ್ವಕ ಹಣ್ಣು ಹಂಪಲುಗಳನ್ನ ತೊಗೊಂಡು ಬಂದಿದ್ದೆ. ನನ್ನ ಗಂಡಂಗೆ ಏನಾಗಿದೆಯೋ, ಹೊಟ್ಟೆ ತುಂಬ ಊಟ ಮಾಡೋಕ್ಕೂ ಬಿಡಲಿಲ್ಲ, ಏನಪ್ಪ ಮಾಡಲಿ, ಹೊಟ್ಟೆ ಹಸ್ಕೊಂಡಂತೂ ಸಾಯೋಕೆ ಆಗೋದಿಲ್ಲ, ಹೇಗಾದರೂ ಮಾಡಿ ಎಲ್ಲರೂ ಬರೋಕ್ಕೂ ಮುನ್ನ ಯಾರಿಗೂ ಕಾಣ್ದಾಗೆ ಈ ಹಣ್ಣುಗಳನ್ನ ತಿನ್ಕೊಂಡು ಬಿಡಬೇಕು ಅಂತ ಹೇಳಿ ಒಂದು ತಟ್ಟೆ ತುಂಬ ಹಣ್ಣುಗಳನ್ನ ತೊಗೊಂಡಿದ್ದೆ, ಬಾಳೆಹಣ್ಣು ಅದು ಇದು ಎಲ್ಲವನ್ನ ತೊಗೊಂಡಿದ್ದೆ. ಹೊರಗಡೆ ಬಂದು ತಿನ್ನೋಕೆ ಪ್ರಯತ್ನ ಪಡ್ತಿರ್ತಾಳೆ, ತಿಂತಿರ್ತಾಳೆ. ಅಷ್ಟರಲ್ಲಿ ಚಾರು ಬಂದಿದ್ದೆ. ಈ ಕಡೆ ನೋಡ್ತಿದ್ದಾಗೆ ಏನಿದೆಲ್ಲ ಅಂತ ಹೇಳ್ತಿದ್ರೆ, ಹೌದು ತಿಂತಾ ಇದ್ದೀನಿ, ಹೊಟ್ಟೆ ಹಸುವಾಗ್ತದೆ, ಸುಮ್ಮನೆ ಇರೋಕ್ಕಾಗತ್ತಾ ಅಂದಾಗ, ನಾಚಿಕೆ ಆಗೋದಿಲ್ವಾ ನಿನಗೆ? ಅಲ್ಲಿ ಪಾಪ ಎಲ್ಲರೂ ಕೂಡ ಹಸ್ಕೊಂಡು ಹಿಡಿಸಿ ನಿನ್ನ ಬುದ್ಧಿಯಿಂದಾಗಿ ಈಗ ನೀನ್ ಬಂದು ಹೊಟ್ಟೆ ತುಂಬಾ ತಿಂತಿದ್ಯಲ್ಲ ಅಂದಾಗ ಹೊಟ್ಟೆ ಕಿಚ್ಚಾಗ್ತಿದ್ಯಾ? ನೀನು ಹೊಟ್ಟೆ ಉರಿ ಪಡ್ಕೋತಾನೆ ಇರು, ನಾನು ತಿನ್ನೋ ಕೆಲಸ ಮಾಡ್ತೀನಿ, ಮುಂದುವರಿಸ್ತೀನಿ ಅಂತ ಹೇಳಿ ಊಟ ತಿಂತಿದ್ದಾರೆ. ಇದು ಹಣ್ಣುಗಳನ್ನ ತಿಂತಾನೆ ಇದ್ದಾರೆ ವೈಶ್ವಕ. ನಂತರ ಖಂಡಿತ ತುಂಬ ಮರಿಬೇಡ, ನೀನು ಅಹಂಕಾರಕ್ಕೆ ಫುಲ್ ಸ್ಟಾಪ್ ಇಡೋ ಸಮಯ ಬಂದೇ ಬರುತ್ತೆ, ಗೆದ್ದುಬಿಟ್ಟೆ ಅಂತ ಬೀಗ್ತಾ ಇದೆಯಾ ಅಂತ ಚಾರು ಕೇಳ್ತಿದ್ರೆ, ಏನು ಅನ್ಕೊಂಡಿದ್ಯಾ? ನೀನು ನನಗೆ ಗೊತ್ತಿತ್ತು, ಯಾವಾಗ ನನ್ನ ವಿಷಯ ನೀನು ಗೊತ್ತಾಯಿತು ಎಲ್ಲರೂ ಮುಂದೆ ಸತ್ಯ ಹೇಳ್ತೀಯಾ ಅಂತ, ಅದಕ್ಕೋಸ್ಕರನೇ ಪಕ್ಕಾ ಪ್ಲ್ಯಾನ್ ಮಾಡಿಬಿಟ್ಟೆ ನಾನು ಈ ರೀತಿ ಮಗು ಸತ್ತೋಗಿದೆ ಅಂತ ಡ್ರಾಮಾ ಮಾಡಿದ್ದು. ನಿನ್ನ ಹೆಸರಲ್ಲೇ ನಾನು ಆ ಒಂದು
ಪಿಲ್ಲೋನ ಕೂಡ ಬುಕ್ ಮಾಡಿದ್ದು. ಜೊತೆಗೆ ನೀನು ಯಾವ ಡಾಕ್ಟರ್ನ ಕರೆಸಿದ್ಯಾ ಅಂತ ತಿಳ್ಕೊಂಡು ಅವ್ರ ಜೊತೆ ಡೀಲ್ ಮಾಡಿಕೊಂಡಿದ್ದು ಎಲ್ಲವೂ ಕೂಡ ತುಂಬ ಚೆನ್ನಾಗಾಯಿತು. ಏನು ಹೇಳಿದೆ ನೀನು? ನನ್ನ ಓಡಿಸ್ತೀನಿ ಅಂತ ಅಲ್ವಾ? ಏನಾಯಿತು? ಫೈನಲಿ ಗೆದ್ದಿದ್ದು ಯಾರು? ನಾನೇ ಅಂತ ಗೊತ್ತಲ್ವಾ? ನನ್ನ ಹತ್ರ ನೀನು ಆಟ ಏನೂ ಕೂಡ ನಡೆಯೋದಿಲ್ಲ, ಸುಮ್ಮನೆ ಇದ್ರೇ ಒಳ್ಳೇದು ಅಂತ ವೈಶ್ವಕ ಹೇಳ್ತಿದ್ರೆ. ಹೌದೌದು, ದುಷ್ಟರು ಮೊದಲೆಲ್ಲ ಗೆಲ್ತಾರೆ ಅನ್ನೋ ಮಾತ್ರಕ್ಕೆ ಸುಳ್ಳಿಗೆ ಹೋಗಿ ಯಾವತ್ತೂ ಜಯ ಇದೆ ಅಂತ ಅನ್ಕೋಬೇಡ. ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ. ನಿನ್ನ ಮುಖವಾಡ ಇವತ್ತಲ್ಲ ನಾಳೆ ಕಳ್ಚಿ ಬಿದ್ದೇ ಬೀಳುತ್ತೆ. ಈ ಚಾರು ಎಂಥವಳು ಅಂತ ಗೊತ್ತಿದೆ ಅಲ್ವಾ? ಈ ಚಾರು ನೀನು ಆ ರೀತಿ ಮಾಡಿದ ಮಾತ್ರಕ್ಕೆ ಸೋತು ಮೂಲೆಯಲ್ಲಿ ಕುತ್ಕೋತಾಳೆ ಅಂತ ಅನ್ಕೋಬೇಡ. ಅವತ್ತು ನೀನು ನನ್ನನ್ನು ಮನೆ ಒಳಗಡೆ ಬರೋಕ್ಕಾಗೋದಿಲ್ಲ ಅಂತ ಚಾಲೆಂಜ್ ಮಾಡ್ದೆ, ಆದರೆ ನಾನು ಮನೆ ಒಳಗಡೆ ಬಂದೆ ಅಂತ ಗೊತ್ತಾ? ಹೇಗೆ ಬಂದೆ ಅಂತ ಗೊತ್ತಿದೆ ಅಲ್ವಾ? ಹಾಗೆ ನಾನು ಅಂದ್ಕೊಂಡಿದ್ದನ್ನ ನಾನು ಪೂರೈಸ್ತೀನಿ ಅಂತ ಹೇಳ್ತಿದ್ದಾಳೆ. ಜೊತೆಗೆ ಇಲ್ಲಿ ವೈಶ್ವಕ ಮಾತುಗಳನ್ನ ಕೇಳ್ತಿದ್ದಾಗೆ ಚಾರು ಮಂಡಲ ಆಗ್ತಾ ಇದ್ದಾರೆ. ಜೊತೆಗೆ ಏನು ಕೋಪ ಬರ್ತಿದ್ಯಾ ಅಂದಾಗ ಹೌದು ಕೋಪ ಬರ್ತಿದೆ. ಜೊತೆಗೆ ಮಾವನ ಯಾವುದೋ ಒಂದು ವಿಷಯ ಇಟ್ಕೊಂಡು ಮಾವನ ಹೆದರಿಸ್ತಿದ್ಯಲ್ಲ, ಏನು ಹೇಳಬೇಕು ನಿನಗೆ? ನೀನು ಆಡಿರೋ ನಾಟಕ, ಮನೆಯವರೆಲ್ಲ ಮಗು ಮೇಲೆ ಪ್ರೀತಿ ಇಟ್ಕೊಂಡಿದ್ರು, ಇಲ್ದಿರೋ ಮಗುನ ಹೇಳಿದ್ದು, ಇದು ಎಲ್ಲವನ್ನ ನೋಡಿದ್ರೆ ನೀನು ಕೆನ್ನೆಗೆ ಬಾರಿಸ್ಬೇಕು ಅಂತ ಅನ್ಸುತ್ತೆ. ಆದರೆ ಏನು ಮಾಡೋದು? ಕೆನ್ನೆಗೆ ಬಾರಿಸಿದ್ರೆ ಈ ಕೈಗಳಿಗೆ ಆಗಿರೋ ಕೊಳೆನ ಗಂಗಾ ನದಿಲಿ ಹೋಗಿ ತೊಳ್ಕೊಂಡ್ರು ಹೋಗೋದಿಲ್ವಲ್ಲ, ಅದಕ್ಕೆ ನಿನ್ನನ್ನು ಮುಟ್ಟಬಾರ್ದು ಅಂತ ಹೇಳ್ತಿದ್ದಾಗೆ ವೈಶ್ವಕಂಗೆ ಕೋಪ ಬಂದ್ಬಿಡುತ್ತೆ. ನನ್ನ ಬಗ್ಗೆ ಈ ರೀತಿ ಮಾತಾಡ್ತಿದ್ಯಾ ಅಂತ ಕಪ್ಪಾಳಿಗೆ ಬಾರ್ಸೋಕೆ ಹೋದ್ರೆ ಕೈ ಹಿಡ್ಕೊಂಡು ತುಂಬ ಮೆರಿಬೇಡ, ನಿನ್ನ ಮೆರಿಯೋ ಆಟಕ್ಕೆ ಫುಲ್ ಸ್ಟಾಪ್ ನಾನು ಇಡ್ತೀನಿ. ತುಂಬ ದಿನ ನೀನು ಆಟ ನಡೆಯೋದಿಲ್ಲ, ನೋಡ್ತಾ ಇರು, ಎಲ್ಲರೂ ಮುಂದೆ ನೀನು ಏನು ಅನ್ನೋ ಸತ್ಯನ ತೋರಿಸ್ತೀನಿ ಅಂತ ಹೇಳ್ತಾರೆ. ನಂತರ ಬೆಳಗ್ಗೆ ಆಗುತ್ತೆ. ಇಲ್ಲಿ ಎಲ್ಲನ್ನೂ ಕೂಡ ಕರೆದು ಕಾಫಿ ಕೊಡ್ತಿದ್ದಾರೆ ಜಾನಕಿ ಅವರು. ಸೊಸೆಗೂ ಕೂಡ ಚಾರಿಗೂ ಕೊಡ್ತಾರೆ. ಏನಮ್ಮ ಸೊಸೆನ ಇಷ್ಟೊಂದು ಮುಂದೆ ಮಾಡಿ ಎಲ್ಲ ನೀನೇ ಮಾಡ್ತಾ ಇದೆಯಾ ಅಂದಾಗ ಇನ್ನೇನಪ್ಪ ಮಾಡೋಕ್ಕಾಗುತ್ತೆ, ಅವಳು ಮಾಡೋದನ್ನ ತಿನ್ನಲ್ಲ ಅಂದಮೇಲೆ ನಾನೇ ಮಾಡಬೇಕಲ್ವಾ ಅಂದಾಗ ನಿಮ್ಗೆ ಯಾರಿಗೂ ಕೂಡ ನೋವೇ ಇಲ್ಲ ಅಲ್ವಾ? ಮೊಮ್ಮಗನ ಕಳ್ಕೊಂಡಿದ್ದೀನಿ ಅಂತ ಬರೀ ನಾವಷ್ಟೇ ನಾನು ನನ್ನ ಹೆಂಡತಿ ಅನುಭವಿಸ್ತಿರೋದು ಅಂದಾಗ ನಮ್ಮನೆ ಕೂಡಿ ಹೋಗಿದೆ ಅಂತ ನಮಗೆ ನೋವಿರೋದಿಲ್ವಪ್ಪ ಅಂತ ಜಾನಕಿ ಅವರು ಹೇಳ್ತಿದ್ರ. ಹೌದೌದು, ನಿಮಗೆಲ್ಲ ನೋವಿರುತ್ತೆ. ಆ ರೀತಿ ಇದ್ದಿದ್ರೆ ಈ ಚಾರು ನಮ್ಮ ಮನೇಲಿ ಇಟ್ಕೋತಿದ್ರ, ಖಂಡಿತ ಮನೇಲಿ ಇಟ್ಕೋತಿರ್ಲಿಲ್ಲ ಅಂತ ಅಪ್ಪನ ಮೇಲೂ ಕೂಡ ರೇಗ್ಬಿಡ್ತಾರೆ ಕೂದೊಂಡವರು. ಏನು ಮಾತಾಡ್ತಿದ್ಯಾ ಅಪ್ಪನ ಬಗ್ಗೆ ಅಂತದಾಗೆ ಊರಿನ ಮನೆ ಹೊರಗಡೆ ಊರಿನ ಜನ ಬರ್ತಾರೆ ಅಗ್ರಹಾರದವರು. ನಾನು ಚಾರ್ಗಳೆ ಅಂತದಾಗೆ ಶಾನ್ಭೋಗ್ರು ಏನು ಎಂತು ಅಂದಾಗ ಏನು ಅಂತಿದ್ರಲ್ಲ, ಮಾಡೋದೆಲ್ಲ ಪೂಜೆ ಪುನಸ್ಕಾರ, ಮನೆಯಲ್ಲಿ ನೋಡಿದ್ರೆ ಇಂಥ ಅನಾಚಾರನ ಅಂತ ಕೇಳ್ತಿದ್ದಾರೆ. ಏನು ಮಾತಾಡ್ತಿದ್ರ? ಅಂಥದ್ದೇನು ಮಾಡಿದ್ವಿ ನಾವು ಅಂತಂದ್ರೆ ಏನು ಮಾಡಿದ್ರಿ ಅಂತ ಕೇಳ್ತಿದ್ರಲ್ಲ. ರಾಮಾಚಾರಿ ಎಲ್ಲ ಕೂಡ ನೀನೇ ಮಾಡಿರೋದು ಅಂತಾರೆ. ನಾನೇನು ಮಾಡಿದೆ ಅಂದಾಗ ಇನ್ನೇನು ಮದುವೆ ಆಗದಿರೋ ಹುಡುಗಿನ ತಂದು ಮನೇಲಿ ಇಟ್ಕೊಂಡಿದ್ರಲ್ಲ, ಇದು ಸಭ್ಯತೆ ಸಂಸ್ಕಾರನ? ಮದುವೆ ಅನ್ನೋದು ಹೇಗೆ ಅಂತ ನಿಮಗೂ ಕೂಡ ಗೊತ್ತಿದೆ ಅಲ್ವಾ? ಶಾಸ್ತ್ರೋಕ್ತವಾಗಿ ಮದುವೆ ಮಾಡಬೇಕು, ಅಗ್ನಿ ಸಾಕ್ಷಿಯಾಗಿ, ದೇವರ ಸಾಕ್ಷಿಯಾಗಿ, ಜನಗಳ ಸಾಕ್ಷಿಯಾಗಿ ಎಲ್ಲ ಕೂಡ ನೀವೇ ಮಂತ್ರ ಪಠಣೆ ಮುಖಾಂತರ ಮದುವೆ ಮಾಡಿಸಿರೋದೆಲ್ಲ ಕೂಡ ನೆನಪಿದೆ ಅಲ್ವಾ ನಾರಾಯಣ ಶ್ವರ್ಗಳೇ? ಆದರೆ ಯಾವ ರೀತಿ ನೀವು ಕರ್ಕೊಂಡು ಬಂದಿದ್ರ ಈ ಹುಡುಗಿನ ನಿಮ್ಮ ಮನೇಲಿ ಬಂದು ಇಟ್ಕೊಂಡಿದ್ರೆ ನಮಗೆ ತಲೆ ಎತ್ತೋ ಕೂಡ ಆಗ್ತಿಲ್ಲ, ತಲೆ ಎತ್ತಿ ಅಗ್ರಹಾರದಲ್ಲಿ ಅಂತ ಹೇಳ್ತಿದ್ದಾರೆ. ಎಂತ ಮಾತಾಡ್ತಿದ್ರ ನೀವು? ಆಕೆ ನನ್ನ ಮಗನ ಸೊಸೆ ಹೆಂಡತಿ ಅಂತ ಹೇಳ್ತಿದ್ದಾರೆ. ನನ್ನ ಸೊಸೆನ ನನ್ನ ಮನೇಲಿ ಇರಿಸ್ಕೊಂಡಿರೋದು ಅಂದಾಗ ನಿಮ್ಮನೆ ಸೊಸೆನ ಯಾವಾಗಪ್ಪ ಮದುವೆ ಆಯಿತು? ಯಾರಿದ್ರಿ ಮದುವೆ ಸಾಕ್ಷಿಗೆ? ಹೇಗೆ ಮದುವೆ ಆಯಿತು ನಿಮ್ಮಿಬ್ರದ್ದು ಅಂತ ಶಾನ್ಭೋಗ್ರು ಕೇಳ್ತಿದ್ರೆ ಬೆಟ್ಟದ ಹತ್ರ ಅಂತ ಹೇಳ್ತಿದ್ದಾನೆ ಈ ಕಡೆ ರಾಮಾಚಾರಿ. ಜೊತೆಗೆ ಚಾರು ಹೌದು ನನಗೆ ನನ್ನ ಗಂಡ ಬೆಟ್ಟದ ಹತ್ರ ತಾಳಿ ಕಟ್ತ ಅಂತ ಹೇಳಿದಾಗ ಯಾರಿದ್ರು ಸಾಕ್ಷಿಯಾಗಿ? ಜನಗಳಿದ್ರ? ಯಾವ್ದಾದ್ರು ಪುರೋಹಿತರಿದ್ರ? ಇನ್ಯಾರಾದ್ರೂ ಇದ್ರ? ಯಾರೂ ಸಾಕ್ಷಿ ಇಲ್ಲದೆ ಮದುವೆ ಆಗಿದ್ದೀರಾ? ಮದುವೆ ಆಗಿ ಮದುವೆ ಅಂತ ಹೇಳ್ತಿದ್ರ? ಇದನ್ನೆಲ್ಲ ನಂಬೇಕಾ ನಾವು ಅಂತ ಕೇಳ್ತಿದ್ದಾರೆ. ಈ ಕಡೆ ವೈಶ್ವಕ ನಗ್ತಿದ್ದಾರೆ. ಫೈನಲಿ ಇಲ್ಲಿ ಚಾರುನ ಯಾವುದೇ ಕಾರಣಕ್ಕೂ ಈ ಮನೇಲಿ ಕೂರ್ದು ಮದುವೆ ಆಗದಿರೋ ಹುಡುಗಿನ ಯಾರು ಸಾಕ್ಷಿ ಇದೆ ಮದುವೆ ಆಗಿರೋದಕ್ಕೆ? ಈಕೆ ನಿನ್ನ ಹೆಂಡತಿನೇ ಅಲ್ಲ, ಅನಾಚಾರ ಇದು ಮದುವೆ ಆಗದಿರೋ ಹುಡುಗಿನ ಮನೇಲಿ ಇರಿಸ್ಕೊಂಡಿರೋದು ಅಂತ ಹೇಳಿ ಇಲ್ಲಿ ಚಾರುನ ಮನೆಯಿಂದ ಓಡಿಸ್ಬೇಕು ಅಂತ ತುಂಬಾ ಬೀಳ್ತಿದ್ದಾರೆ. ಹಾಗಿದ್ರೆ ಫೈನಲಿ ಇಲ್ಲಿ ಚಾರುನ ಮನೆಯಿಂದ ಓಡಿಸೇ ಬಿಡ್ತಾರೆ. ಈ ಕಡೆ ಚಾರು ಮನೆಯಿಂದ ಕಾಲೆತ್ತು ಕಡ್ದೇ ಬಿಡ್ತಾಳೆ. ಹಾಗಿದ್ರೆ ಇಲ್ಲಿ ಏನಾಗತ್ತೆ? ಚಾರಿ ದೂರವಾಗಿ ಬಿಡ್ತಾರ. ಕಿಟ್ಟಿ ಆಗಮನವಾಗತ್ತೆ. ಏನಾಗತ್ತೆ? ಇದು ಎಲ್ಲವೂ ಕೂಡ ವೈಶ್ವಕ ಮಾನ್ಯತಾ ಪ್ಲಾನ್ ಆಗಿದೆ. ಹಾಗಿದ್ರೆ ಏನೆಲ್ಲ ಆಗ್ಬಹುದು ಮುಂದೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.